ಹಾಯ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೇನೆ. ಇದು ನನ್ನ ಮೊದಲನೇ ವ್ಲಾಗ್ ಆಗಿರುತ್ತೆ. ಇದು ನನ್ನ ಇಂಟ್ರೊಡಕ್ಷನ್ ವ್ಲಾಗ್. ನನ್ನ ಹೆಸರು ಹೇಳ್ಬಿಟ್ಟು ಇಂದು ಅಂತ. ನಮ್ಮದು ದಾವಣಗೆರೆ ಡಿಸ್ಟಿಕಲ್ಲಿ 7-8 ಕಿಲೋಮೀಟ್ರ್ ಇದೆ. ನಮ್ಮದು ದಾವಣಗೆರೆಯಿಂದ 7-8 ಕಿಲೋಮೀಟ್ರ್ ಬಂದರೆ ನಮ್ಮೂರು ಸ್ವಂತ ಏನಿಲ್ಲ. ಈಗ ಸದ್ಯಕ್ಕೆ ಬೇಡ ಅಂತಂದು ಅವಾಯ್ಡ್ ಮಾಡ್ತಿದ್ದೀನಿ ಅಷ್ಟೇ. ನನ್ನ ಹಸ್ಬೆಂಡ್ ಬಂದುಬಿಟ್ಟು ಫಾರ್ಮರ್ ಆಗಿದ್ದಾರೆ. ನಮ್ಮದು ತೋಟ ಗದ್ದೆ ಇದೆ, ಅವ್ರು ಅದು ನೋಡ್ಕೊಳ್ತಾರೆ. ನಾನು ಹೌಸ್ ವೈಫು. ನಮ್ಮ ಮನೇಲಿರೋದು ನಾನು, ನನ್ನ ಹಸ್ಬೆಂಡು, ನಮ್ಮ ಅತ್ತೆ, 3 ಜನ ಮಕ್ಕಳಿದ್ದೀವಿ. ನನ್ನ ಮೊದಲನೇ ಮಗಳು ಫಸ್ಟ್ ಸ್ಟ್ಯಾಂಡರ್ಡ್ ಓದ್ತಿದ್ದಾಳೆ, 2ನೇ ಮಗಳು LKG ಓದ್ತಿದ್ದಾಳೆ. ನನ್ನ ಮಗ ತುಂಬ ದಿನಗಳಿಂದ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡೆ. ಬಟ್ ನನ್ನ ಲೈಫು ಮದುವೆ ಆದಮೇಲೆ ಹೌಸ್ ವೈಫು, ಮಕ್ಕಳು ಅಂತಂದು ಸ್ವಲ್ಪ ದೊಡ್ಡವರಾಗಲಿ ಅಂತಂದು ಇದಾಯ್ತು. ಏನಾರ ಮಾಡಬೇಕಲ್ಲ ಅಂತಂದು ಅಂದ್ಕೊತ ಟೈಮ್ ಹಿಂಗೆ ಹೋಗ್ತಿತ್ತು. ಹಿಂಗೆ ಡಿಲೈಡ್ ಮಾಡ್ಕೊತ ಇದ್ದರೆ ನಾನೇನು ಮಾಡೋಕ್ಕಾಗಲ್ಲ ಅಂತ ಒಂದು ಇದಕ್ಕೆ ಸ್ವಲ್ಪ ಬ್ಯುಸಿ ಆಗಬೇಕು ಲೈಫಲ್ಲಿ. ಬ್ಯುಸಿ ಅನ್ನೋದಕ್ಕಿಂತ ನಾನು ಏನಾದರೂ ಮಾಡಬೇಕು, ನಾನು 4 ಜನಕ್ಕೆ ನನ್ನ ಗುರ್ತು ಸಿಗಬೇಕು. ಮನೇಲೇ ಕೂತ್ಕೊಂಡು ಮನೆ ಕೆಲಸ ಎಲ್ಲರೂ ಮಾಡ್ತಾರೆ, ನಾನು ಹಾಗೆ ಮಾಡಬಾರ್ದಲ್ಲ, ಏನಾದರೂ ಮಾಡ್ಬೇಕು. ಎಷ್ಟೊಂದು ಜನ ಮನೆ ಕೆಲಸ ಮಾಡ್ತಾ, ಮಕ್ಕಳನ್ನ ನೋಡ್ತಾ, ಫ್ಯಾಮಿಲಿ ನೋಡ್ಕೊತಾ ಏನಾದ್ರು ಮಾಡ್ತಿದ್ದಾರೆ. ಹಾಗೆ ಅಟ್ಲೀಸ್ಟು ಪ್ರಯತ್ನ ಪಡೋಣ. ನನ್ನ ಕೈಲಿ ಆಗುತ್ತೋ ಬಿಡುತ್ತೋ, ಆಗಲ್ಲ ಅಂತ ಕೂತ್ಕೊಂಡ್ರೆ ಹಂಗೆ ಆಗುತ್ತೆ. ಸ್ವಲ್ಪನಾರ ಪ್ರಯತ್ನ ಪಡೋಣ ಅಂತಂದು ಏನೋ ಒಂದು ಪ್ರಯತ್ನ ಪಡ್ತಾಯಿದ್ದೀನಿ. ನನಗೆ ಯೂಟ್ಯೂಬ್ ಬಗ್ಗೆ ಏನೊಂದು ಅಷ್ಟು ಗೊತ್ತಿಲ್ಲ. ಈಗ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡ್ಮೇಲೆ ಒಂದೊಂದೇ ತಿಳ್ಕೊಂಡ್ಬಿಟ್ಟು ಹೆಂಗೆ ಸ್ಟಾರ್ಟ್ ಮಾಡೋದು, ಯಾವ ಥರ ವಿಡಿಯೋ ಮಾಡೋದು ಅಂತ ಸ್ವಲ್ಪ ಕಲ್ತ್ಕೊಂಡಿದ್ದೀನಿ. ಹೋಗ್ತಾ ಕಲ್ತ್ಕೊತೀನಿ, ತಿಳ್ಕೊಂಡು ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ನಿಮ್ಮೆಲ್ಲರ ಸಹಕಾರ ಇದ್ದರೆ ಇನ್ನೂ ಸ್ವಲ್ಪ ಚೆನ್ನಾಗಿ ವಿಡಿಯೋಗಳು ಮಾಡ್ತೀನಿ. ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ನೀವು ನನಗೆ ಸ್ವಲ್ಪನಾರು ಪ್ರೋತ್ಸಾಹಿಸಿದರೆ, ಸಹಕಾರ ಕೊಟ್ಟರೆ ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ನನಗೆ ಒಬ್ಬಳೇ ಎಷ್ಟು ಬೇಕಾದ್ರೂ ಮಾತಾಡ್ತೀನಿ. ಫ್ರೆಂಡ್ ಜೊತೆ ಆಗಿರ್ಬೋದು, ಫೋನಲ್ಲಾಗಿರ್ಬೋದು ಮಾತಾಡ್ತೀನಿ. ಅದೇನೋ ಗೊತ್ತಿಲ್ಲ, ಕ್ಯಾಮ್ರಾ ಮುಂದೆ ಮಾತಾಡಬೇಕು ಅಂದರೆ ಸ್ಟೇಜ್ ಮೇಲೆ ಏನೂ ಗೊತ್ತಿಲ್ಲದೆ ಜನಗಳು ಎಲ್ಲ ಮುಂದೆ ಕುತ್ಕೊಂಡಾಗ ಯಾವ ರೀತಿ ಫೀಲ್ ಆಗ್ತಿದೆಯೋ ನನಗೆ ಅದೇ ರೀತಿ ಫೀಲ್ ಆಗ್ತಿದೆ. ನೋಡೋಣ, ಮಾಡೋಣ, ಪ್ರಯತ್ನ ಯಾಕೆ ಬಿಡಬೇಕು ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನನಗೆ ನೀವು ನಮ್ಮ ವಿಡಿಯೋದಲ್ಲಿ ಏನು ನೋಡ್ಬೋದಪ್ಪ ಅಂತ ಹೇಳಿದ್ರೆ, ನನಗೆ ಗಾರ್ಡನಿಂಗ್ ಅಂದರೆ ತುಂಬ ಇಷ್ಟ. ನನಗೆ ಆದಷ್ಟು ನಂದು ಕೈಲೇ ಸಾಧ್ಯವಾದಷ್ಟು ತುಂಬ ಗಿಡಗಳನ್ನ ಸಾಕಬೇಕು ಅಂತ ಆಸೆ ಇದೆ. ಬಟ್ ನನ್ನ ಕೈಲಿ ಈಗ ನನ್ನ ಕೆಪಾಸಿಟಿಗೆ ಎಷ್ಟಾಗುತ್ತೋ ಅಷ್ಟನ್ನು ನಾನು ಮನೆ ಮುಂದೆ ಹಿಂದೆ ಸ್ವಲ್ಪ ಗಿಡಗಳನ್ನ ಹಾಕ್ಕೊಂಡಿದ್ದೀನಿ. ಆಮೇಲೆ ಹೌಸ್ ವೈಫ್ ವ್ಲಾಗ್ ನೋಡ್ಬೋದು. ಮಕ್ಕಳದ್ದು ರೆಡಿ ಮಾಡೋದಂದ್ರೆ ನನಗೆ ತುಂಬ ಇಷ್ಟ. ನನ್ನ ಮಕ್ಕಳನ್ನ ನನಗೆ ಚೆನ್ನಾಗಿ ಕಾಣೋ ರೀತಿಯಲ್ಲಿ ಅವ್ರ ಫ್ಯಾನ್ಸಿ ಡ್ರೆಸ್ ಹಾಕೋದು, ನನ್ನ ಮಗನಿಗೆ ರಾಮ ಕೃಷ್ಣ ಈ ಥರ ಮಕ್ಕಳಿಗೆ ಎಲ್ಲ ರೆಡಿ ಮಾಡಿಬಿಟ್ಟು ಫೋಟೋಶೂಟ್ ಮಾಡೋದು ಅಂತಂದರೆ, ಫೋಟೋಶೂಟ್ ಅಂತಂತಂದರೆ ಹೊರಗಡೆಯಿಂದ ಕ್ಯಾಮ್ರಾ ತೊಗೊಂಡು ಬಂದು ಏನಲ್ಲ, ನನಗೆ ನಾನೇ ರೆಡಿ ಮಾಡಿಸಿ ನನ್ನ ಮೊಬೈಲಲ್ಲೇ ಫೋಟೋ ತೆಗಿಯೋದು ನನಗೆ ತುಂಬ ಇಷ್ಟ. ಅದೊಂದು ಮಾಡ್ತಿರ್ತೀನಿ ನಾನು. ಅದ್ರದ್ದು ವೀಡಿಯೋಗಳ್ನ ನಿಮಗೆ ಬೇಕಾದರೆ ಹಾಕ್ತಿರ್ತೀನಿ. ಆಮೇಲೆ ಮನೆ ಕ್ಲೀನಿಂಗ್, ಆಮೇಲೆ ಹೌಸ್ ವೈಫ್ ಕೆಲಸ, ಇನ್ನೇನು ಮಾಮೂಲಿ ಡೈಲಿ ಆಗಂದ್ರೆ ಹೌಸ್ ವೈಫ್ದೇ ಕೆಲಸ ಇರುತ್ತೆ. ಆಮೇಲೆ ಕುಕ್ಕಿಂಗ್ ವೀಡಿಯೋಸ್ ಹಾಕ್ತಿದ್ದೀನಿ. ನಮಗೆ ಇಲ್ಲಿ ನಾವು ಯಾವ ಥರ ಅಡುಗೆ ಮಾಡ್ತೀವಿ, ನಮ್ಮದು ಅಡುಗೆಲಿ ಹಳ್ಳೀಲಿ ಯಾವ ಥರ ಇರುತ್ತೆ ಆ ಥರದ್ದು ಈ ಥರ ನೋಡ್ಬೋದು. ಅಡುಗೆಗಳು ವ್ಲಾಗ್ ಹಾಕ್ತೀನಿ. ಆಮೇಲೆ ಕ್ರಾಫ್ಟ್ ವರ್ಕ್ ಅಂದರೆ ನನಗೆ ಬೇಸಿಕಲಿ ಕ್ರಾಫ್ಟ್ ವರ್ಕ್ ತುಂಬ ಇಷ್ಟ. ನನಗೆ ಗೊತ್ತಿರೋಂತಹ ಕ್ರಾಫ್ಟ್ ವರ್ಕ್ ಐಡಿಯಾಗಳ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ. ಬ್ಯೂಟಿ ಟಿಪ್ಸ್ ಆಗಿರ್ಬೋದು. ಇನ್ನೂ ನನಗೆ ಇಷ್ಟ ಆಗಿರೋದೇನಪ್ಪ ಅಂತಂದರೆ ನನ್ನ ಜೀವನ ಅನ್ನೋದಕ್ಕಿಂತ ನಾನು ಸುಮ್ಮನೆ ಮನೇಲಿ ಕೂತ್ಕೊಂಡು ಟೈಮ್ ಪಾಸ್ ಮಾಡೋಕ್ಕೆ ಇಷ್ಟ ಇಲ್ಲ. ಅಟ್ಲೀಸ್ಟ್ ನನಗೇನು ಅನಿಸುತ್ತೆ ಅದನ್ನ ನಾನು ಯೂಟ್ಯೂಬ್ನ ನನ್ನ ಫ್ರೆಂಡಾಗಿ, ನನ್ನ ಶೇರಿಂಗ್ ಪಾರ್ಟ್ನರ್ ಆಗಿ, ಅಟ್ಲೀಸ್ಟ್ ನನ್ನ ಖುಷಿ ಕ್ಷಣಗಳನ್ನ ಯೂಟ್ಯೂಬಲ್ಲಿ ಹಂಚ್ಕೋಬೇಕು ಅಂತಂದೇಳಿ ನಂಗೆ ತುಂಬ ದಿವಸದಿಂದ ಇದೆ. ಏನೂ ಇಲ್ಲ, ಒಟ್ಟು ನಾನು ಏನಾದ್ರು ಮಾಡಬೇಕು ಎಲ್ಲರ ಥರ. ಈಗ ಎಷ್ಟೊಂದು ಜನ ಹೆಣ್ಮಕ್ಳುಗಳು ಹೌಸ್ ವೈಫ್ ಆಗಿರ್ತಾರೆ, ಎಲ್ಲ ಮಾಡ್ತಿರ್ತಾರೆ. ಅಟ್ಲೀಸ್ಟ್ ನಾನು ಏನಾದರೂ ಮಾಡಬೇಕಲ್ಲ ಅಂತಂದು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಏನಾದರೂ ನಮ್ಮದು ವಿಡಿಯೋದಲ್ಲಿ ಇಲ್ಲ ಈ ಥರ ಅಲ್ಲ ಈ ಥರ ಅಂತಂದು ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿದರೆ ನಾನು ಅದನ್ನ ತಿದ್ಕೊಳಕ್ಕೆ ಟ್ರೈ ಮಾಡ್ತೀನಿ. ಇಷ್ಟೇ, ಮತ್ತು ಏನೂ ಇಲ್ಲ. ದಯವಿಟ್ಟು ನನಗೆ ಚಾನಲ್ನ ಹೊಸ್ದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ.
ಲೈಕ್ ಮಾಡೋದನ್ನ ಮರಿಬೇಡ್ರಿ. ನೀವು ಲೈಕ್ ಮಾಡೋದ್ರಿಂದ ಅಟ್ಲೀಸ್ಟು ನನ್ನ ಚಾನಲ್ ಯಾರಾದರೂ ನೋಡ್ತಿದ್ದಾರಲ್ಲ ಅಂತಂದು ಇದು ಮಾಡ್ತಿದ್ದಿ, ನನಗೂ ಖುಷಿ ಆಗುತ್ತೆ. ಕಮೆಂಟ್ ಮಾಡಿದರೆ, ಒಳ್ಳೆ ಕಮೆಂಟ್ ಮಾಡಿದರೆ ನನಗೂ ಖುಷಿಯಾಗುತ್ತೆ. ಇನ್ನೂ ಈ ಥರ ಮಾಡಬೇಕಲ್ಲ ಅಂತ ಅನಿಸುತ್ತೆ. ಗೊತ್ತಿಲ್ಲ ಹೇಗೆ ಮಾಡ್ತಿದ್ದೀನಿ ಅಂತ. ನಿಮ್ಮೆಲ್ಲರ ಸಹಕಾರ ಇದ್ದರೆ ನಾನು ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ನನಗೆ ಇನ್ನೂ ಅಷ್ಟಾಗಿ ಮಾತಾಡೋಕ್ಕೆ ಬರಲ್ಲ. ಆಮೇಲೆ ಸ್ವಲ್ಪ ಕ್ಯಾಮ್ರಾ ಭಯ ಇದೆ. ಆದರೂ ಮಾಡಬೇಕಲ್ಲ ಅಂತಂದು ಹೇಳ್ಬಿಟ್ಟು ತುಂಬ ಉತ್ಸುಕತೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಿಮ್ಮೆಲ್ಲರ ಸಹಕಾರ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಶೇರ್ ಮಾಡಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.